ಜಗಜೀನ್ ಸಾಹೇಬರು ಎಷ್ಟು ಹತಾಶರಾಗಿ ಈ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ಯಾರಂದ್ರೆ ಅವ್ರಿಗೆಲ್ಲೋ ನಾನು ಸೋಲ್ತೀನಿ ಅಂತಕ್ಕಂಥ ನೋವು ಕಾಡ್ತಾ ಇದೆ. ಲಿಂಗಾಯತ ಸಮೂಹ ಅವ್ರಿಗೆಷ್ಟೇ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ನನ್ನನ್ನು ಪ್ರೀತಿಸ್ತಕ್ಕಂಥ ಜನ ಲಕ್ಷಾಂತರ ಜನ ಈ ಜಿಲ್ಲೆಯಲ್ಲಿದ್ದಾರೆ. ನಾನು ಎಲ್ಲರ ಜೊತೆ ಒಡನಾಟಿದೆ, ಸಂಪರ್ಕ ಇದೆ, ಗೆಳೆತನ ಇದೆ, ಸ್ನೇಹ ಇದೆ ಎಲ್ಲರ ಜೊತೆ. ಈಗ ಅವರು ಯಾರು ಎಷ್ಟು ಜನ ಲಿಂಗಾಯತ ಸಮಾಜಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಇದೇ ಬಸವನಗೌಡರು ಇವತ್ತು ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಬಸವನಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದು ಅದನ್ನು ಯಾರು ತಪ್ಪಿಸಿದ್ರು ಇದೇ ಜಗಜೀನ್ ಅವರು. ಅವ್ರ ಮೇಲೆ ಬರ್ದಂಗೆ ನೋಡ್ಕೊಂಡಿದ್ದು ಇದೇ ಜಗಜೀನ್ಗೆ ಅವರು. ಉದಾಹರಣೆ ಅಪ್ಪಗೌಡರಿಗೆ ಅಲ್ಲಿ ಬಾಗೇವಾಡಿ ಟಿಕೆಟ್ ತಪ್ಪಿಸಿದ್ರು. ಇಲ್ಲಿ ದಯಾಸಾಗರ್ ಎರಡನೇ ಸಲ ಒಂದು ಸಲ ಕೊಟ್ಟು ಎರಡನೇ ಸಲ ಟಿಕೆಟ್ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಟಿಕೆಟ್ ತಪ್ಪಿಸಿದ್ರು. ಇವತ್ತು ರವಿ ಪಾಟೀಲ್ ಇಂಡಿ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಬರಲಾರ್ದಂಗೆ ಮಾಡಿದ್ರು. ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು, ಅವರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು, ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು. ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಗಲಿ ಅಪ್ರಜ್ಞಾಪೂರ್ವಕವಾಗಲಿ ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ. ಇದನ್ನು ಸಾಬೀತುಪಡಿಸಿದ್ರೆ ನಾನು ಮತ್ತೊಮ್ಮೆ ಹೇಳ್ತೇನೆ, ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದಿಂದಲೇ ನಾನು ರಿಟೈರ್ಮೆಂಟ್ ಆಗ್ತೀನಿ. ಚುನಾವಣೆಯನ್ನು 7ನೇ ತಾರೀಕಿಗಿದೆ. ಈ ಚಾಲೆಂಜ್ ಅವರು ಸ್ವೀಕಾರ ಮಾಡ್ತಾರೆ ಅಂತ ಕೇಳಲಿಕ್ಕೆ ಮಾಧ್ಯಮದ ಮುಖಾಂತರ ಬಯಸ್ತಾ ಇದ್ದೇನೆ. ಅವ್ರಿಗೇನೂ ಇಲ್ಲ. ಇವತ್ತು ದಲಿತ ಸಮುದಾಯಕ್ಕೆ ಕೂಡ ಏನೂ ಮಾಡಲಿಲ್ಲ. ಅವು ಅವ ಸಮಾಜಕ್ಕೂ ಮಾಡಲಿಲ್ಲ, ಈ ಸಮಾಜ ಯಾವ ಸಮಾಜಕ್ಕೂ ಏನೂ ಮಾಡಲಿಲ್ಲ. ಏನೇನು ಶೂನ್ಯ, ಯಾರಿಗೂ ಕೂಡ ಸಹಾಯಕ್ಕೆ ಬಂದಿಲ್ಲ. ಇವತ್ತು ನಾವು ದಲಿತ ಸಂಘರ್ಷ ಆಗಿನ ಕಾಲದಲ್ಲಿ ಕಟ್ಟಿದವ್ರು ಯಾರು? ಬಿ ಕೃಷ್ಣಪ್ಪ ಅವರು ಕೂಡ ಮಾದಿಗ ಸಮಾಜಕ್ಕೆ ಸೇರಿದವರು. ಪ್ರೊಫೆಸರ್ ಬಿ ಕೃಷ್ಣಪ್ಪ, ಅನೇಕ ಜನ ಅವ್ರ ಸಮುದಾಯವರು ಎಲ್ಲ ನಮ್ಗಿಂತ ಜಾಸ್ತಿ ಆರ್ಗನೈಸೇಷನ್ದಾಗ ಅವರೇ ಅದ.